ಕೌಟುಂಬಿಕ ಕಲಹಕ್ಕೆ ಬೇಸತ್ತ ಪತ್ನಿ ಗಂಡನ ಕೊಲೆಗೆ ಸುಪಾರಿ ನೀಡಿದ್ದಾಳೆ. ಮೈಸೂರಿನ ನಂಜನಗೂಡಿನಲ್ಲಿ ಘಟನೆ ನಡೆದಿದೆ. ಸ್ವಂತ ತಮ್ಮನಿಗೆ ಗಂಡನ ಹತ್ಯೆಗೆ ಪತ್ನಿ ಸುಪಾರಿಯನ್ನು ನೀಡಿದ್ದಾಳೆ. ಗಂಡನ ಜೊತೆ ಸ್ಕೂಟರ್ನಲ್ಲಿ ಹೋಗುವಾಗ ಹತ್ಯೆಗೆ ಯತ್ನಿಸಲಾಗಿದೆ. ಸ್ಕೂಟರ್ಗೆ ಅಡ್ಡ ಹಾಕಿ ದರೋಡೆಗೆ ಯತ್ನಿಸುವಂತೆ ನಾಟಕ ಮಾಡಿ ರಾಜೇಂದ್ರನಿಗೆ ಡ್ರ್ಯಾಗರ್ ಇರಿದಿದ್ದಂತಹ 3 ಆರೋಪಿಗಳು ಅದಾದ ನಂತರ ಪರಾರಿಯಾಗಿದ್ದಾರೆ. ಪೊಲೀಸರ ತನಿಖೆಯ ವೇಳೆ ಪತ್ನಿಯ ಹತ್ಯೆ ಸಂಚು ಬಯಲಾಗಿದ್ದು, ಕೌಟುಂಬಿಕ ಕಲಹ ಗಂಡನ ಕೊಲೆಗೆ ಪತ್ನಿ ಸುಪಾರಿ ನೀಡಿರೋದು ಗೊತ್ತಾಗಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಫ್ಯಾನ್ಸ್ ಸಂಕಷ್ಟ ಎದುರಾಗಿದೆ. ನಟ ಧ್ರುವ ಫ್ಯಾನ್ಸ್ನಿಂದ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಉಂಟಾಗಿದ್ದು, ಧ್ರುವ ಸರ್ಜಾ ವಿರುದ್ಧವೇ ಅಕ್ಕಪಕ್ಕದ ಮನೆಯವರು ದೂರು ಕೊಟ್ಟಿದ್ದಾರೆ. ಬನಶಂಕರಿ ಠಾಣೆಗೆ ಮನೋಜ್ ಅನ್ನೋರಿಂದ ದೂರು ನೀಡಲಾಗಿದೆ. ಮನೋಜ್ ಮನೆ ಮುಂದೆ ಧ್ರುವ ಅಭಿಮಾನಿಗಳು ಬೈಕ್ ಅಡ್ಡಲಾಗಿ ನಿಲ್ಲಿಸ್ತಾರಂತೆ, ಅಲ್ಲದೆ ಗೋಡೆ ಮೇಲೆ ಒಗಿತಾರೆ, ಧೂಮಪಾನ ಮಾಡ್ತಾರೆ. ಇದರಿಂದಾಗಿ ಬೇಸತ್ತಂತಹ ಮನೋಜ್ ಪೊಲೀಸರಿಗೆ ಈ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ನಟ ಧ್ರುವ ಹಾಗೂ ಮ್ಯಾನೇಜರ್ ಚಾಲಕರ ವಿರುದ್ಧವೂ ದೂರು ದಾಖಲಿಸಲಾಗಿದೆ. ನಾಳೆ ಹಸೆಮಣೆ ಏರಬೇಕಿದ್ದ ಯುವತಿ ಲೋ ಬಿಪಿ ಹಾಗೂ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ದುರ್ಘಟನೆ ನಡೆದಿದೆ. 24 ವರ್ಷದ ಶ್ರುತಿ ಮೃತ ದುರ್ದೈವಿಯಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತರೀಕೆರೆ ಹುಡುಗ ದಿಲೀಪ್ ಜೊತೆ ಶ್ರುತಿ ಮದುವೆ ನಿಶ್ಚಯ ಆಗಿತ್ತು. ತರೀಕೆರೆ ಪಟ್ಟಣದಲ್ಲಿ ನಾಳೆ ಮದುವೆ ನಡೀಬೇಕಾಗಿತ್ತು. ಇನ್ನು ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಇದೀಗ ಸೂತಕ ಆವರಿಸಿದೆ. ಕೌಟುಂಬಿಕ ಕಲಹಕ್ಕೆ ಬೇಸತ್ತ ಪತ್ನಿ ಗಂಡನ ಕೊಲೆಗೆ ಸುಪಾರಿ ನೀಡಿದ್ದಾಳೆ. ಮೈಸೂರಿನ ನಂಜನಗೂಡಿನಲ್ಲಿ ಘಟನೆ ನಡೆದಿದೆ. ಸ್ವಂತ ತಮ್ಮನಿಗೆ ಗಂಡನ ಹತ್ಯೆಗೆ ಪತ್ನಿ ಸುಪಾರಿಯನ್ನು ನೀಡಿದ್ದಾಳೆ. ಗಂಡನ ಜೊತೆ ಸ್ಕೂಟರ್ನಲ್ಲಿ ಹೋಗುವಾಗ ಹತ್ಯೆಗೆ ಯತ್ನಿಸಲಾಗಿದೆ. ಸ್ಕೂಟರ್ಗೆ ಅಡ್ಡ ಹಾಕಿ ದರೋಡೆಗೆ ಯತ್ನಿಸುವಂತೆ ನಾಟಕ ಮಾಡಿ ರಾಜೇಂದ್ರನಿಗೆ ಡ್ರ್ಯಾಗರ್ ಇರಿದಿದ್ದಂತಹ 3 ಆರೋಪಿಗಳು ಅದಾದ ನಂತರ ಪರಾರಿಯಾಗಿದ್ದಾರೆ. ಪೊಲೀಸರ ತನಿಖೆಯ ವೇಳೆ ಪತ್ನಿಯ ಹತ್ಯೆ ಸಂಚು ಬಯಲಾಗಿದ್ದು, ಕೌಟುಂಬಿಕ ಕಲಹ ಗಂಡನ ಕೊಲೆಗೆ ಪತ್ನಿ ಸುಪಾರಿ ನೀಡಿರೋದು ಗೊತ್ತಾಗಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಫ್ಯಾನ್ಸ್ ಸಂಕಷ್ಟ ಎದುರಾಗಿದೆ. ನಟ ಧ್ರುವ ಫ್ಯಾನ್ಸ್ನಿಂದ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಉಂಟಾಗಿದ್ದು, ಧ್ರುವ ಸರ್ಜಾ ವಿರುದ್ಧವೇ ಅಕ್ಕಪಕ್ಕದ ಮನೆಯವರು ದೂರು ಕೊಟ್ಟಿದ್ದಾರೆ. ಬನಶಂಕರಿ ಠಾಣೆಗೆ ಮನೋಜ್ ಅನ್ನೋರಿಂದ ದೂರು ನೀಡಲಾಗಿದೆ. ಮನೋಜ್ ಮನೆ ಮುಂದೆ ಧ್ರುವ ಅಭಿಮಾನಿಗಳು ಬೈಕ್ ಅಡ್ಡಲಾಗಿ ನಿಲ್ಲಿಸ್ತಾರಂತೆ, ಅಲ್ಲದೆ ಗೋಡೆ ಮೇಲೆ ಒಗಿತಾರೆ, ಧೂಮಪಾನ ಮಾಡ್ತಾರೆ. ಇದರಿಂದಾಗಿ ಬೇಸತ್ತಂತಹ ಮನೋಜ್ ಪೊಲೀಸರಿಗೆ ಈ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ನಟ ಧ್ರುವ ಹಾಗೂ ಮ್ಯಾನೇಜರ್ ಚಾಲಕರ ವಿರುದ್ಧವೂ ದೂರು ದಾಖಲಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.